ನಿಯತ್ತಾದಂಥ ಮನುಷ್ಯ, ಜೊತೆಗೆ ನನಗೆ ಭಾಳ ಲಾಯಲ್ಲು, 100ಕ್ಕೆ 100 ಲಾಯಲ್ ಆಗಿದ್ದಂಥ ವ್ಯಕ್ತಿ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ 4 ಜನ ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೂಲತಃ ವ್ಯವಸಾಯಗಾರರು, ಆಮೇಲೆ ನನ್ನ ರಾಜಕೀಯ ಮಾಡ್ತಾಯಿದ್ರು. ನಾನು ಯಾವಾಗ ಪ್ರಯತ್ನ ಮಾಡಿದ್ವಿ. ಟಿಕೆಟ್ 89 ಅಲ್ಲ, ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ. 89 ಆ ಭಾಗದಲ್ಲಿ ಗುಳೇದಗುಡ್ಡದಿಂದ MLA ಆಗಿದ್ದು. ಗುಳೇದಗುಡ್ಡ ಈಗಿಲ್ಲ, ಅದು ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಈಗ ಬಾದಾಮಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇರೋಗಿದೆ. ಅಲ್ಲಿ 2 ಸಾರಿ MLA ಆಗಿರ್ಬೋದು, 3 ಸಾರಿ MLA ಆಗಿರ್ಬೋದು. ಆಮೇಲೆ ಪಾರ್ಲಿಮೆಂಟಲ್ಲಿ ನಿಲ್ಲಿಸಿದ್ರು. ಪಾರ್ಲಿಮೆಂಟ್ನಲ್ಲಿ ಪಾಪ ಹಿಂದಿ ಕಲೀಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಕಲ್ತಿದ್ರು ಅನ್ನೋ ಕಾಣಿಸುತ್ತೆ. ಸಿ HY ಮೇಟಿಯವರು ನನಗೆ ಭಾಳ ಲಾಯಲ್ ಆಗಿದ್ದಂಥ ಒಬ್ಬ ರಾಜಕಾರಣಿ. ನನಗಿಂತ 1 ವರ್ಷ ದೊಡ್ಡವರು. ಈಗ 80 ವರ್ಷ ಆಗಿದೆ ಅವ್ರಿಗೆ, ನನಗೆ 79 ನಡೀತಾ ಇದೆ. ಬಟ್ ಅವ್ರಿಗೆ ಒಂದು ಸಾರಿ 85ರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡ್ಸೋಕ್ಕೆ. ಅವ್ರಿಗೆ ಆಗ ಸಿಕ್ಕಲಿಲ್ಲ, 89ರಲ್ಲಿ ಸಿಕ್ಕಿತ್ತು. ಆಮೇಲೆ ಶಾಸಕರಾದರು ಅಲ್ಲಿ ಗುಳೇದಗುಡ್ಡದಿಂದ. ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ, ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಾನು ಮಂತ್ರಿ ಮಾಡದೆ ಹೋಗಲಿ, ಅವರು ಭಾಳ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿತಕ್ಕಂಥ ಕೆಲಸ. ಸೊ ಒಮ್ಮೆ ಮಂತ್ರಿಯಾಗಿದ್ದರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು, ಆಮೇಲೆ ಈ ಬಾರಿ ಶಾಸಕರಾಗಿದ್ದರು. ಅದು ಭಾಳ ಸುಲಭದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಮೇಟಿಯವರು ಆ ಕ್ಷೇತ್ರದಿಂದ, ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದು, ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದರು. ಸೊ ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನನಗೆ, ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅವ್ರ ಸಾವನ್ನು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವ್ರ ಸಾವು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಹೇಳಿ ಹಾರೈಸ್ತೀನಿ. ಆಸ್ಪತ್ರೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರಿ. ಈಗ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗೋಕ್ಕೆ ಮುಂಚಿತವಾಗಿ ನಿನ್ನೆ ಮೈಸೂರಿಗೆ ಹೋದೆ. ಅದಕ್ಕಿಂತ 1 ದಿನ ಮುಂಚಿತವಾಗಿ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು. ಡಾಕ್ಟ್ರ್ ಜೊತೆಲೂ ಕೂಡ ಡಾಕ್ಟ್ರ್ ಜೊತೆಲೂ ಕೂಡ ನಾನು ಮಾತಾಡಿದೆ. ಡಾಕ್ಟ್ರು ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದರು. ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸುಮಾರು 83ರಿಂದ ನಾನು MLA ಆಗ್ತೇನೆ. ಇವತ್ತು ಮೇಟಿಯವರ ಮಗಳು, ಅವ್ರ ಮನೆ ಇದೆ RT ನಗರದಲ್ಲಿ. ಅಲ್ಲಿ ಸಾಯಂಕಾಲದವರೆಗೆ ಅಲ್ಲಿ ಇರಿಸಿದ್ದು, ಮತ್ತು ಸಾಯಂಕಾಲದ ಮೇಲೆ
ಆಂಬುಲೆನ್ಸ್ನಲ್ಲಿ ಬಾಗಲಕೋಟೆಗೆ ಹೋಗ್ತಾರೆ. ನಾಳೆ 2 ಗಂಟೆಗೆ ಕ್ರಿಮೇಷನ್ ಆಗುತ್ತೆ. ಸರ್ಕಾರಿ ಹಾಂ, ಸರ್ಕಾರಿ ಹೌದು, ಸರ್ಕಾರಿ ಗೌರವ ಕೊಡ್ತೀವಿ. ನಾನು ಹೋಗ್ತೀನಿ, ನಾಳೆ ಹೋಗ್ತೀನಿ.